ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳು ಆಗಿರತಕ್ಕಂಥ ಶ್ರೀ ಹೊನ್ನಪ್ಪ ಶರಣರು ವೈದ್ಯರು ಪಾರಂಪರಿಕ ವೈದ್ಯ ಪರಿಷತ್ ದೇವದುರ್ಗ ಈ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ತಮ್ಮೆಲ್ಲರಿಗೂ ಈ ಸಮಾಜಕ್ಕೆ ಅಸ್ತಮಾ ರೋಗ ಮುಕ್ತ ಆಗಲಿ ಅನ್ನುವಂಥ ಆಶಯದೊಂದಿಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತಾರೆ. ಅವರ ಹೃದಯ ಮಂದಿರದಲ್ಲಿ ನೆಲೆಸಿರತಕ್ಕಂಥ ಪರಂಜ್ಯೋತಿಗೆ ಅನಂತ ಕೋಟಿ ಶರಣ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಈಗಾಗಲೇ ಈ ಒಂದು ಅಸ್ತಮಕ್ಕೆ ಸಂಬಂಧಪಟ್ಟಂಗ ಈ ಒಂದು ಮಳೆ ಮೃಗಶಿರ ಮಳೆ ಕೂಡುವಂತ ಸಂದರ್ಭದೊಳಗೆ ವಿತರಣೆ ಮಾಡ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಈ ಪ್ರಕೃತಿ ಏನಾದಲ್ಲ ನಮಗೆ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟದ. ಈಗ ಇದೇ ಸಂದರ್ಭದಲ್ಲಿ ಯಾಕೆ ಕೊಡಬೇಕು ಅನ್ನುವಂಥದ್ದು ಒಂದಿಷ್ಟು ತಿಳಿಸ್ಕೊಟ್ರು. ಈಗ ಮಳೆ ಭೂಮಿಗೆ ಬರ್ತದಲ್ಲ, ನಾವೇನಂತ ತಿಳ್ಕೊಂಡು ಎಲ್ಲರೂ ಕೇಳಿದ್ರೆ ಏನಂತಾರ, ಒಂದಿಷ್ಟು ಜನಕ್ಕೆ ಈಗಾಗಲೇ ಸಾಕಷ್ಟು ಜನ ರೈತರಿದ್ದರು, ನೀವು ಋತುಮಾನಕ್ಕೆ ತಕ್ಕಂಗ ಮಳೆ ಬರ್ತದ. ಆ ಮಳೆಯನ್ನು ಏನಂತಂದ್ರ ನೋಡಕ್ಕೆಲ್ಲ ಒಂದೇ ತರನೇ ಕಾಣ್ತಿರ್ತದ, ಆದ್ರೂ ಕೂಡ ಬೇರೆ ಬೇರೆ ಇದು ಋತುಮಾನಕ್ಕೆ ತಕ್ಕಂಗ ಆ ಮಳೆ ನೀರು ಬದಲಾವಣೆ ಆಗ್ತದೆ, ತನ್ನ ಗುಣವನ್ನ ಬದಲಾವಣೆ ಮಾಡ್ತದೆ. ಇದು ಹೆಂಗಂತ ಕೇಳಿದ್ರೆ ರೈತರಿಗೆ ಗೊತ್ತಿರ್ತದೆ. ಅದು ಏನಂತಂದ್ರೆ ಉದ್ದ ಕಾರ್ತಿ ಮಳೆ ಬಂದಂತ ಸಂದರ್ಭದಲ್ಲಿ ಕಬ್ಬು ಕಾಯಿಗಳು ಅತಿ ಹೆಚ್ಚಿನ ಬೆಳಿತಾವ. ಅದೇ ರೀತಿಯಾಗಿ ಇಸಾಕಿ ಮಳೆ ಬಂತಂತಂದ್ರೆ ರೋಗ ರುಜಿನಗಳ ಹರಿದು ಏನಂತಂದ್ರೆ ಎಲ್ಲ ಏನಂತಂದ್ರೆ ಗಿಡಗಳು ಬಹಳ ಉತ್ತಮ ರೀತಿಯಲ್ಲಿ ಬೆಳಿತಾವ, ಅಂದ್ರೆ ರೋಗಗಳು ಕಡಿಮೆ ಆಗ್ತಾವ ಆ ಒಂದು ಇಸಾಕಿ ಮಳೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ. ಮತ್ತೇನಂತಂದ್ರೆ ಬರುತ್ತಲೇ ಚಿಕ್ಕ ಮಳೆಗೆಲ್ಲ ಬಂತಂತಂದ್ರೆ ಹುಲ್ಲೆಲ್ಲ ಸುಟ್ಕೊಂಡು ಹೋಗ್ತವೆ, ಅಂದ್ರೆ ಬೆಳೆಗಳು ಸುಟ್ಟು ಹೋಗ್ತವೆ. ನೋಡು, ಮಳೆ ಹನಿ ನೀರು ಒಂದೇ ಇದೆ.